ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆಮ್ ಆದ್ಮಿ ಮತ್ತು ಕೇಜ್ರಿವಾಲ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಈಗ ಸಿಬಿಐ ತನ್ನ ಫೈನಲ್ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವ ಮೂಲಕ ಹಾಗಾದ್ರೆ ಈ ಅಂತಿಮ ದೋಷಾರೋಪ ಪಟ್ಟಿಯಲ್ಲಿ ಏನಿದೆ, ಸ್ಫೋಟಕ ಮಾಹಿತಿ, ಅದಕ್ಕೆ ಪೂರಕವಾದಂತಹ ವಿಚಾರಗಳನ್ನ ಕೋರ್ಟ್ ಮುಂದೆ ಇರಿಸಿರೋದು ಸಿಬಿಐ. ಕೊನೆಗೂ ಕೇಜ್ರಿವಾಲ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ. ಸದ್ಯ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲೂ ಡೆಲ್ಲಿ ಮಾದರಿಯ ಬೆಳವಣಿಗೆಗಳಾಗ್ತಾವ ಅನ್ನುವ ಚರ್ಚೆಗಳು ಗರಿಗೆದರಿರೋ ಹೊತ್ತಲ್ಲಿ ಮಹತ್ವದ ಬೆಳವಣಿಗೆ, ಡಬಲ್ ಶಾಕ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಸಿಬಿಐ ಈ ಲಿಕ್ಕರ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಸಲ್ಲಿಕೆ ಮಾಡಿರುವ ಚಾರ್ಜ್ ಶೀಟ್ ಅಲ್ಲಿ TDP MP ಕೇಜ್ರಿವಾಲ್ಗೆ ಮಾಡಿಕೊಂಡಿದ್ದ ರಿಕ್ವೆಸ್ಟ್ ಬಗ್ಗೆ ಕೆಲವು ಮಾಹಿತಿ ಸಬ್ಮಿಟ್ ಮಾಡಿರೋದು ಅಷ್ಟೇ ಅಲ್ಲ, 90 ರಿಂದ 100 ಕೋಟಿ ಕಿಕ್ ಬ್ಯಾಕ್ ಆಪ್ ಲೀಡರ್ಸ್ಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ ಅಲ್ಲಿ ಸ್ಪಷ್ಟ ಉಲ್ಲೇಖ ಆಗಿದೆ. ಅಷ್ಟೇ ಅಲ್ಲ, ಈ ಕಂಪ್ಲೀಟ್ ಸ್ಕ್ಯಾಮ್ ಅಲ್ಲಿ, ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಮೂಲ ಸಂಚುದಾರನೇ ಕೇಜ್ರಿವಾಲ್ ಅನ್ನುವಂತಹ ವಿಚಾರವನ್ನು ಕೂಡ ಕೋರ್ಟ್ನ ಮುಂದೆ ಇರಿಸಿರೋದು. ಅರವಿಂದ್ ಕೇಜ್ರಿವಾಲ್ ಮಾರ್ಚ್ 16, 2021ರಲ್ಲಿ ಡೆಲ್ಲಿ ಸೆಕ್ರೆಟರಿಯೇಟ್ ಅಲ್ಲಿಯೇ ಯಾರ್ಯಾರನ್ನ ಕೆ ಕವಿತಾ, TDP MP, ಲಿಕ್ಕರ್ ಬಿಸ್ನೆಸ್ ಮ್ಯಾನ್ ಮಗುಂತಾ ಶ್ರೀನಿವಾಸುಲು ಇವರೆಲ್ಲರನ್ನ ಮೀಟ್ ಆಗಿದ್ದಾರೆ ಅನ್ನೋ ವಿಚಾರವನ್ನ ಕೋರ್ಟ್ನ ಮುಂದೆ ಇರಿಸಿದೆ. ಅಂದ್ರೆ ಈ ಕೆಲಸ ಮಾಡೋದಕ್ಕೆ ಮುಂಚೆನೆ ಅಡ್ವಾನ್ಸ್ ಆಗಿ 90-100 ಕೋಟಿಯನ್ನ ಆ ಪೊಲಿಟಿಷಿಯನ್ಸ್ಗೆ ಕೊಡಲಾಗಿದೆ ಅಂತ ಹೇಳ್ತಾ ಇದೆ ಚಾರ್ಜ್ ಶೀಟ್. ಯಾರ ಮೂಲಕ ಅಂತ ಕೇಳಿದ್ರೆ ವಿಜಯ್ ನಾಯರ್, ಅಭಿಷೇಕ್ ಮೂಲಕ, ದಿನೇಶ್ ಅರೋರಾ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾ ಇದೆ ಈ ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ. ಆಮ್ ಆದ್ಮಿ ಸುಪ್ರೀಮೋ ಕೇಜ್ರಿವಾಲ್ ಮೂಲಕವೇ ಈ ಸಂಪೂರ್ಣ ಹಗರಣದ ಜಾಲ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ಹೇಳ್ತಾ ಇರೋದು. ಸೊ ಅವರೇ ಕಿಂಗ್ ಪಿನ್ ಅನ್ನೋ ರೀತಿಯಲ್ಲಿ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಅಂಶಗಳಿರೋದು. ಅವರೇ ಸಂಚುದಾರರು, ಮೂಲ ಸಂಚುದಾರರೇ ಕೇಜ್ರಿವಾಲ್ ಅಂತ ಹೇಳ್ತಾ ಇದೆ. ಹಾಗೆ ಈಗ ಅಡಿಷನಲ್ ಚಾರ್ಜ್ ಶೀಟ್ ಅಂದ್ರೆ ಕೇಜ್ರಿವಾಲ್ ವಿರುದ್ಧ, ಇನ್ನಿತರರ ವಿರುದ್ಧ ಅಡಿಷನಲ್ ಚಾರ್ಜ್ ಶೀಟ್ ಆಗಿರೋದು. ಮೂಲ ಚಾರ್ಜ್ ಶೀಟ್ ಅಲ್ಲಿ ಏನೇನಿದೆ ಅಂತ ಕೇಳಿದ್ರೆ 44.5 ಕೋಟಿ ಹವಾಲಾ ಚಾನಲ್ಸ್ ಮೂಲಕ ವರ್ಗಾವಣೆಯಾಗಿದೆ ಗೋವಾಗೆ. ಜೂನ್ 2021ರಿಂದ ಜನವರಿ 2022ರ ಅವಧಿಯಲ್ಲಿ ಹವಾಲಾ ಮೂಲಕ 44 ಕೋಟಿ ಹಣವನ್ನು ಅಕ್ರಮ ವರ್ಗಾವಣೆ ಮಾಡಲಾಗಿದೆ. ಹಾಗೆ ಅದನ್ನ ಅಸೆಂಬ್ಲಿ ಎಲೆಕ್ಷನ್ ಪೋಲ್ಗೆ ಬಳಕೆ ಮಾಡಿಕೊಂಡಿದೆ ಆಮ್ ಆದ್ಮಿ ಅಂತ ಹೇಳಿರೋದು. ಕರ್ನಾಟಕದಲ್ಲಿ ಏನು ಆರೋಪ ಇದೆಯಲ್ಲ, ವಾಲ್ಮೀಕಿ ನಿಗಮದ ಕೇಸ್, 100 ಕೋಟಿ ಹಗರಣ, ED ಬಂದಿದೆ, CBI ಬಂದಿದೆ. ಇಲ್ಲೂ ಕೂಡ ಹವಾಲಾ ಮದ್ಯ ಖರೀದಿಗೆ ಬಳಕೆಯಾಗಿದೆ, ಚಿನ್ನದ ಅಂಗಡಿಗೆ ಹೋಯ್ತು, ಹವಾಲಾ ಮೂಲಕವೇ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಇದೆಯಲ್ಲ, ಅದನ್ನೇ ಚಾರ್ಜ್ ಶೀಟ್ ಹೇಳ್ತಿರೋದು. ಡೆಲ್ಲಿಯಲ್ಲೂ ಅದೇ ಮಾದರಿಯಲ್ಲಿ 44 ಕೋಟಿ ಹವಾಲಾ ಮೂಲಕ ಗೋವಾ ಎಲೆಕ್ಷನ್ಗೆ ಬಳಕೆ ಆಗಿದೆ, ಅಲ್ಲಿಗೆ ಹೋಗಿದೆ ಅಂತ. ಪ್ರಮುಖವಾಗಿ ಈ ಸಂಪೂರ್ಣ ವರ್ಗಾವಣಾ ಪ್ರಕ್ರಿಯೆಯಲ್ಲಿ, ದಂಧೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳ್ತಾ ಇದೆ ಚಾರ್ಜ್ ಶೀಟ್. ಆಪ್ MLA ದುರ್ಗೇಶ್ ಪಾಠಕ್, ಹಾಗೆ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಅರಬಿಂದೋ ಫಾರ್ಮಾ ಬಿ ಸಾರಥ್ ಚಂದ್ರ ರೆಡ್ಡಿ, ಡೈರೆಕ್ಟರ್ ಆಫ್ ಬಡ್ಡಿ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಅಮಿತ್ ಅರೋರಾ, ಹಾಗೆ ಹವಾಲಾ ಆಪರೇಟರ್ ಅನ್ನುವ ಆರೋಪ ಹೊತ್ತಿರುವ ವಿನೋದ್ ಚಾವನ್, ಬಿಸ್ನೆಸ್ ಮ್ಯಾನ್ ಆಶೀಶ್ ಮಾಥೂರ್, ಇವರೆಲ್ಲರ ಹೆಸರು ಇದೆ. ಸೊ ಇದು ತುಂಬಾ ಪ್ಲಾನ್ಡ್ ಆಗಿ, ಅಚ್ಚುಕಟ್ಟಾಗಿ ಎಲೆಕ್ಷನ್ಗೋಸ್ಕರ ಕಿಕ್ ಬ್ಯಾಕ್ ಪಡೆದು ಮಾಡಿರುವಂತಹ ದಂಧೆ ಅಂತ ಚಾರ್ಜ್ ಶೀಟ್ ಮೂಲಕ ಕೇಜ್ರಿವಾಲ್ ಸುತ್ತವೇ ಹಲವು ರಹಸ್ಯಗಳನ್ನ ಕೋರ್ಟ್ನ ಮುಂದೆ ಇರಿಸಿದೆ. ಈಗಾಗಲೇ ನಾವು ನೋಡಿದ್ವಿ, ತನಿಖಾ ಸಂಸ್ಥೆಗಳು ಕೋರ್ಟ್ಗೆ ಹೇಳಿದ್ದು ನಮ್ಮ ಹತ್ರ ಪೂರಕವಾದ ಸಾಕ್ಷಿಗಳಿವೆ ಕೇಜ್ರಿವಾಲ್ ವಿರುದ್ಧ ಅಂತ. 100 ಮೊಬೈಲ್ಗಳು, ಎಷ್ಟು 100 ಮೊಬೈಲ್ಗಳನ್ನ ಕೇಜ್ರಿವಾಲ್ ನಾಶಪಡಿಸಿದ್ದಾರೆ ಈ ಕೇಸಲ್ಲಿ ಎನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಅಂದ್ರೆ ತನಿಖಾ ಸಂಸ್ಥೆಗಳು ಇದನ್ನ ಹೇಳಿವೆ ಕೋರ್ಟ್ನ ಮುಂದೆ. ಕರ್ನಾಟಕದಲ್ಲೂ ಇದು ಮ್ಯಾಚ್ ಆಗ್ತಿದೆ. ನಾಗೇಂದ್ರ 3 ಮೊಬೈಲ್ ನಾಶ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ನೋಡ್ಬೇಕು ಅದ್ರ ಬಗ್ಗೆ ಕೋರ್ಟ್ಗೆ ಯಾವೆಲ್ಲ ದಾಖಲೆ ಸಲ್ಲಿಕೆ ಮಾಡಲಿದೆ ED ಅಂತ. ED ಬಂದ ಮೇಲೆ ಮೊಬೈಲ್ ಮೂಲಕವೇ ಡಿಜಿಟಲ್ ಸಾಕ್ಷ್ಯ ಒಂದಾದ ಮೇಲೆ ಒಂದು ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಿರೋದು. ಕೈಪಾಳ್ಯದಲ್ಲೇ ಕರ್ನಾಟಕದಲ್ಲಿ ಡೆಲ್ಲಿ ಮಾದರಿಯಲ್ಲಿ, ಕೇಜ್ರಿವಾಲ್ ಮಾದರಿಯಲ್ಲಿ ಏನೋ ಒಂದು ದೊಡ್ಡದಾಗೋದಿದೆಯಾ ಅನ್ನೋ ಚರ್ಚೆಗಳೆಲ್ಲ ಜೋರಾಗಿ ನಡೀತಿರೋ ಹೊತ್ತಲ್ಲಿ ಈಗ ಕೇಜ್ರಿವಾಲ್ಗೆ ಬಿಗ್ ಶಾಕ್ ಕೊಡ್ತಿದೆ.
ಆಗ ಈಗ ನಾವು ಕೇಳ್ತಾನೆ ಇದ್ದೀವಿ ಬೇಲ್ ಸಿಕ್ತು, ಕೇಜ್ರಿವಾಲ್ ಹೊರಗಡೆ ಬರ್ತಾರಾ ಅಂತ. ಆದ್ರೆ ಅವ್ರಿಗೆ ಉರುಳು ಮತ್ತಷ್ಟು ಬಿಗಿ ಆಗ್ತಾ ಇದ್ದು ಕೇಜ್ರಿವಾಲ್ಗೆ ಜೈಲೂಟ ಫಿಕ್ಸ್ ಅನ್ನುವಂಥ ವಿಚಾರಗಳನ್ನ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದೆ. ಮುಂದಿನ ಕಾನೂನು ಹೋರಾಟ ಆಪ್ ಹೇಗ್ ಮಾಡುತ್ತೆ ನೋಡ್ಬೇಕು. ಈಗ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಮುಗಿಬಿದ್ದಿದೆ. ಪೊಲಿಟಿಕಲ್ ಪ್ರಿಸನರ್ ಮಾಡೋದಿಕ್ಕೆ ಹೊರಟಿದ್ದೀರಾ? ಅವ್ರಿಗೆ ಎಷ್ಟು ವರ್ಷಗಳಿಂದ ಡಯಾಬಿಟಿಸ್ ಇದೆ, ಬಹಳ ಕಷ್ಟ ಆಗ್ತಾ ಇದೆ, ಅವ್ರ ಜೀವಕ್ಕೆ ಸಂಚಕಾರ ತರೋದಿಕ್ಕೆ ಹೊರಟಿದ್ದೀರಾ ಅಂತ ಈಗ ಕೇಂದ್ರ ಸರ್ಕಾರದ ವಿರುದ್ಧ, ತನಿಖಾ ಸಂಸ್ಥೆಗಳ ವಿರುದ್ಧ ಆಮ್ ಆದ್ಮಿ ಮುಗಿಬೀಳ್ತಾ ಇದೆ. ಒಟ್ನಲ್ಲಿ ಶಾಕ್ ಮೇಲೆ ಶಾಕ್. ಒಂದ್ ಕಡೆ ಮನೀಶ್ ಸಿಸೋಡಿಯಾಗೆ ಬೇಲ್ ಕೂಡ ಸಿಗ್ತಾ ಇಲ್ಲ, ಮತ್ತೆ ಮುಂದೂಡಿಕೆಯಾಗಿದೆ. ಇಡಿಗೆ ಅವಕಾಶ ಮಾಡಿಕೊಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಬೇಲ್ ಅರ್ಜಿ ಹಾಕೊಂಡಿದ್ರು. ಇಡಿ ಅವರ ರಿಪ್ಲೈ ಫೈಲ್ ಮಾಡೋದಕ್ಕೆ ಆಗಸ್ಟ್ 1ನೇ ತಾರೀಕು ತನಕ ಟೈಮ್ ಕೊಟ್ಟು ಮತ್ತೆ ಆಘಾತ ಕೊಟ್ಟಿದೆ. ಸೊ ಪದೇ ಪದೇ ಜಾಮೀನು ಪಡ್ಕೊಳ್ಳುವಲ್ಲಿಯೂ ಕೂಡ ವಿಫಲರಾಗ್ತಿರುವುದನ್ನು ನೋಡಿದ್ರೆ, ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಸಮಸ್ಯೆ ಆಗಿರೋದನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಈ ಕೇಸ್ನಲ್ಲಿ ಅಷ್ಟು ಸಲೀಸಿಲ್ಲ. ಜಾಮೀನು ತಗೊಂಡು ಈಸಿಯಾಗಿ ಹೊರಗಡೆ ಬಂದ್ಬಿಡ್ಬೋದು. ಇಷ್ಟು ದಿನಗಳಿಂದ ಯಾಕೆ ಮನೀಶ್ ಸಿಸೋಡಿಯಾ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತ ಕೇಳಿದ್ರೆ ಕಾರಣ ಇದೆ. ಪೂರಕವಾದಂತಹ ದಾಖಲೆಗಳನ್ನು ತನಿಖಾ ಸಂಸ್ಥೆಗಳು ಕೂಡಿಸಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.